ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 14ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 14. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಅನುವಾದ: ಪರಮೇಶ್ವರನು ಮನುಷ್ಯರ ಕರ್ತೃತ್ವವಾಗಲಿ ಕರ್ಮಗಳಾಗಲಿ ಮತ್ತು ಕರ್ಮಫಲ ಸಂಯೋಗವಾಗಲಿ ರಚಿಸುವುದಿಲ್ಲ, ಆದರೆ ಪ್ರಕೃತಿಯೇ ವರ್ತಿಸುತ್ತಿದೆ, ಅರ್ಥಾತ್ ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತಿವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಆತ್ಮ ವಾಸ್ತವವಾಗಿ ಕರ್ಮ ಮಾಡುವಂಥವನಲ್ಲ, ಮತ್ತೆ ಇಂದ್ರಿಯಾದಿಗಳಿಂದ ಕರ್ಮ ಮಾಡಿಸುವವನೂ ಅಲ್ಲ. ಅಂತಂದಮೇಲೆ ಎಲ್ಲ ಮನುಷ್ಯರು ಕೂಡ ತಮ್ಮನ್ನ ಕರ್ಮಗಳ ಕರ್ತ ಅಂತ ಯಾಕೆ ತಿಳ್ಕೊಳ್ತಾರೆ, ಮತ್ತು ಅವರು ಕರ್ಮಫಲಕ್ಕೆ ಭಾಗಿಗಳು ಹೇಗಾಗ್ತಾರೆ? ಈಗ ನಾನು ಆತ್ಮ ಅಂದಮೇಲೆ ನಾನು ಏನೂ ಮಾಡಲ್ಲ ಅಂತ ಗೊತ್ತಾದ ಮೇಲೆ ಮನುಷ್ಯರು ಯಾಕೆ ತಮ್ಮ ತಮ್ಮ ಕರ್ಮಗಳ ಕರ್ತಾರ ನಾನೇ ಮಾಡ್ತಾ ಇರೋದು ಅಂತ ಯಾಕೆ ತಿಳ್ಕೊಳ್ತಾನೆ? ಮತ್ತು ಅದರಿಂದ ಬರುವಂಥ ಕರ್ಮಫಲ ಇದೆಯಲ್ಲ, ಅದಕ್ಕೆ ಯಾಕೆ ಭಾಗಿಯಾಗ್ತಾನೆ? ಈಗ ನಾವು ಮಾಡ್ತಾ ಇಲ್ಲ ಅಂತ ಅನ್ನೋದು ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಟ್ಮೇಲೆ ನಾನು ಕರ್ತಾರ ಅನ್ನೋಂಥ ಭಾವನೆ ನಮ್ಮಲ್ಲಿ ಇರೋದಿಲ್ಲ. ಅದಿಲ್ಲದೆ ಇರೋದ್ರಿಂದ ಈ ರೀತಿ ಆಗ್ತಾ ಇರೋದಲ್ವ. ಅದು ಯಾಕೆ ಏನು ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಬರ್ಬೋದಲ್ವ. ಅದಕ್ಕಿಲ್ಲಿ ಭಗವಂತ ಉತ್ತರವನ್ನು ಹೇಳ್ತಾ ಇದ್ದಾನೆ. ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಯಾವುದೇ ದುಃಖ ದುಮ್ಮಾನಗಳು ಇರೋದಿಲ್ಲ. ಏನೇ ನನ್ನ ಜೀವನದಲ್ಲಿ ಘಟನೆಗಳು ನಡೀತಾ ಇದ್ರೂ ಕೂಡ ಅವೆಲ್ಲ ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗಿ ಗುಣಗಳಲ್ಲೇ ವರ್ತಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ಪ್ರಾಬ್ಲಮ್ಸು ಇರೋದಿಲ್ಲ. ಆದರೆ ಇದು ಅರ್ಥ ಆಗೋದಿದೆಯಲ್ಲ, ಇದು ತುಂಬ ಕಷ್ಟ. ಎಲ್ಲಿವರೆಗೆ ನಮ್ಮಲ್ಲಿ ಅಜ್ಞಾನ ಇರುತ್ತೋ ಅಲ್ಲಿವರೆಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಭಗವಂತ ಏನು ಹೇಳ್ತಾನೆ ಅಂತ ತಿಳ್ಕೊಳ್ಳೋಣ. ಪರಮೇಶ್ವರ ಮನುಷ್ಯರ ಕರ್ತೃತ್ವವಾಗಲಿ ಕರ್ಮಗಳಾಗಲಿ ಅಥವಾ ಕರ್ಮಫಲ ಸಂಯೋಗವಾಗಲಿ ರಚನೆ ಮಾಡೋದಿಲ್ಲ. ನೋಡಿದ್ರ, ಈಗ ನಾವು ಕರ್ತೃತ್ವ ಇದನ್ನು ಭಗವಂತ ಬರೆಯೋದಿಲ್ಲ. ಈಗ ನಾವು ಅಂದ್ಕೊಳ್ತೀವಲ್ವಾ, ಈಗ ನನ್ನ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಪರಮೇಶ್ವರನಾಗಿರುವಂಥವನು ಮನುಷ್ಯರ ಕರ್ತೃತ್ವವಾಗಲಿ ಅವನೇ ಮಾಡ್ತಾ ಇದ್ದಾನೆ ಅನ್ನೋದನ್ನ, ಮತ್ತೆ ಕೆಲಸಗಳನ್ನ, ಮತ್ತೆ ಆ ಕೆಲಸಗಳಿಂದ ಫಲ ಬರುತ್ತಲ್ಲ ಅದರ ಸಂಯೋಗ ಎಲ್ಲವನ್ನ ಅವನು ರಚನೆ ಮಾಡೋದಿಲ್ಲ. ಆದರೆ ಪ್ರಕೃತಿ ಆ ರೀತಿ ವರ್ತಿಸ್ತಾ ಇರುತ್ತೆ. ಅಂದ್ರೆ ಅರ್ಥ ಏನು? ಗುಣಗಳೇ ಗುಣಗಳಲ್ಲಿ ವರ್ತಿಸ್ತಾ ಇದೆ. ನನ್ನಲ್ಲಿ ಸಾತ್ವಿಕ ಗುಣ ಇದ್ರೆ ಅದರಲ್ಲಿ ಕರ್ಮಗಳು ಸಾತ್ವಿಕವಾಗಿ ನಡೀತಾ ಇರುತ್ತೆ. ರಜೋಗುಣ ಇದ್ರೆ ಅದರ ತರ ನಡೀತಾ ಇರುತ್ತೆ. ತಮ ಗುಣ ಇದ್ರೆ ಅದರ ತರ ನಡೀತಾ ಇರುತ್ತೆ. ಇಲ್ಲ, ಎರಡೂ ಮಿಶ್ರಿತವಾಗಿದೆಯಾ, ಆ ರೀತಿ ನಡೀತಾ ಇರುತ್ತೆ. ಗುಣಗಳೇ ಗುಣಗಳಲ್ಲಿ ವರ್ತನೆ ಮಾಡ್ತಾ ಇದ್ದಾಗ ನಾನು ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ನಾನು ತಿಳ್ಕೊಳ್ತೀನಿ. ಈಗ ನಾನು ಆತ್ಮ ಅಂದಮೇಲೆ ಆತ್ಮದ ಒಂದು ಸ್ವಭಾವ ಏನು, ಅದು ಹೇಗೆ ನಡ್ಕೊಳುತ್ತೆ ಎಲ್ಲ 2ನೇ ಅಧ್ಯಾಯದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಆತ್ಮ ಏನು ಮಾಡೋದಿಲ್ಲ, ಏನು ತಿನ್ನೋದಿಲ್ಲ, ಕೂತ್ಕೊಳ್ಳೋದಿಲ್ಲ, ನಿಂತ್ಕೊಳ್ಳೋದು, ಯಾವ ಕೆಲಸಗಳು ಕೂಡ ಆತ್ಮನ ಮೂಲಕ ನಡೆಯೋದಿಲ್ಲ. ಯಾಕಂದರೆ ಆತ್ಮ ಏನೂ ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಅದು ಮತ್ತೆ ಹೇಗೆ ನಡೀತಾ ಇದೆ ಅಂತಂದರೆ ಗುಣಗಳೇ ಗುಣಗಳಲ್ಲಿ ವರ್ತಿಸ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ನೋಡಿ, ತುಂಬ ಸೂಕ್ಷ್ಮವಾದ ವಿಚಾರ ಇದು. ಯಾಕಂದರೆ ಇಷ್ಟೂ ವರ್ಷಗಳ ಕಾಲ ನಾವೇನು ಅಂದ್ಕೊಂಡಿದ್ವಿ, ಈ ದೇಹವನ್ನು ನಾನು ಅಂತ ತಿಳ್ಕೊಂಡು ಈ ದೇಹದ ಮೂಲಕ ಏನೆಲ್ಲ ಕೆಲಸಗಳು ನಡೀತಾ ಇದೆಯೋ ಅದೆಲ್ಲ ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇದೆ ನೋಡು, ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ದೇಹಕ್ಕೆ ನಾನೇ ಅಂತ ಅಂದ್ಕೊಂಡು ಆ ರೀತಿ ಕಲ್ಪನೆಯಲ್ಲೇ ಬದುಕ್ತಾ ಇದ್ವಿ. ಯಾವಾಗ ನಮ್ಮ ಮೇಲೆ ಗುರು ಗೋವಿಂದನ ಕೃಪೆ ಆಗುತ್ತೋ ಆವಾಗ ನಮಗೆ ಈ ತಿಳುವಳಿಕೆಯನ್ನು ತಿಳ್ಕೋಬೇಕು ಅನ್ನುವಂಥ ಒಂದು ಆಸಕ್ತಿ ಬರುತ್ತೆ. ಆಗ ನಾವು ಭಗವದ್ಗೀತೆಯನ್ನು ಓದಕ್ಕೆ ಶುರು ಮಾಡ್ತೀವಿ. ಆ ಭಗವದ್ಗೀತೆಯಿಂದ ನಮಗೆ ಗೊತ್ತಾಗುತ್ತೆ, ಅಥವಾ ಧರ್ಮ ಗ್ರಂಥಗಳು ಯಾವುದೇ ಆಗಿರ್ಬೋದು, ಅದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಈ ದೇಹ ಅಲ್ಲ, ನಾನು ಆತ್ಮ ಅಂತ ಅನ್ನೋದು. ಆತ್ಮ ನಾನು ಅಂತಂದಮೇಲೆ ಅದರ ಗುಣ ಸ್ವಭಾವ ಏನು ಎಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅವಾಗ ಏನಾಗುತ್ತೆ, ಈ ದೇಹದ ಮೂಲಕ ಆಗ್ತಾ ಇರುವಂತಹ ಕೆಲಸವನ್ನು ಆತ್ಮ ಏನೂ ಮಾಡೋದಿಲ್ಲ. ಯಾಕಂದರೆ ಆತ್ಮ ಏನೂ ಮಾಡೋದಿಲ್ಲ, ಅದು ನೋಡೋದಿಲ್ಲ, ಕೇಳೋದಿಲ್ಲ, ಯಾವುದೇ ರೀತಿಯ ಕೆಲಸಗಳನ್ನು ಅದು ಮಾಡೋದಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬರೀ ಸಾಕ್ಷಿ ರೂಪಿಯಾಗಿ ನೋಡ್ತಾ ಇರುತ್ತೆ ಅನ್ನೋದು ನಮ್ಮ ಒಂದು ತಿಳುವಳಿಕೆ ಬರುತ್ತೆ.
ಆವಾಗ ಏನು ಮಾಡ್ತೀವಿ ನಾವು, ಓ ನಾನು ಈ ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡು ಆ ರೀತಿ ಯೋಚನೆಯಲ್ಲಿ ಮುಂದುವರಿತೀವಿ. ಅದಕ್ಕೂ ಒಂದು ಮೇಲ್ಮಟ್ಟದ ಒಂದು ಯೋಚನೆ ಏನಪ್ಪಾ ಅಂತಂದ್ರೆ, ಈಗ ನಾವು ಏನು ಅನ್ಕೊಂಡಿರ್ತೀವಿ, ನಮ್ಮ ಒಂದು ಕರ್ಮಗಳನ್ನ ನಾವೇನ್ ಮಾಡ್ತೀವೋ ಅದನ್ನೆಲ್ಲ ಭಗವಂತನೇ ನಿರ್ಧಾರ ಮಾಡಿರ್ತಾನೆ ಅಂತ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಮನುಷ್ಯರ ಕರ್ತೃತ್ವವಾಗಲಿ, ಕರ್ಮಗಳಾಗಲಿ, ಮತ್ತೆ ಕರ್ಮಫಲ ಸಂಯೋಗವಾಗಲಿ ಯಾವುದನ್ನು ಪರಮೇಶ್ವರ ರಚನೆ ಮಾಡೋದಿಲ್ಲ. ಆದ್ರೆ ಅದು ಗುಣಗಳೇ ಗುಣಗಳಲ್ಲಿ ವರ್ತಿಸ್ತಾ ಇದೆ ಅಂತನ್ಬಿಟ್ಟು ಹೇಳ್ತಾರೆ. ಇಲ್ಲಿ ಒಂದು ಹೆಜ್ಜೆ ಇನ್ನೂ ಮುಂದಕ್ಕೆ ಹೋಗಿ ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವುದೂ ಯಾರೂ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನಾನು ಅನ್ನೋದೇ ಇಲ್ಲ ಇಲ್ಲಿ. ಆದ್ರೆ ನಾವು ಅಜ್ಞಾನದಲ್ಲಿರೋದ್ರಿಂದ ಆ ರೀತಿ ತಿಳ್ಕೊಳ್ತಾ ಇದೀವಿ. ಗುಣಗಳೇ ಗುಣಗಳಾಗಿ ಇಲ್ಲಿ ವರ್ತನೆ ಮಾಡ್ತಾ ಇದೆ. ಅದ್ರ ಪಾಡ್ಗದು ನಡೀತಾ ಇದೆ ಕೆಲಸಗಳು. ಈ ಶರೀರದಿಂದ ಏನಾಗಬೇಕು ಆ ಕೆಲಸ ನಡೀತಾ ಇರುತ್ತೆ. ಆ ಗುಣಗಳು ಹೇಗಿರುತ್ತೋ ಆ ಶರೀರದಲ್ಲಿ ಆ ರೀತಿ ಅದು ವರ್ತನೆ ಮಾಡ್ತಾ ಇರುತ್ತೆ ಅಂತನ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಆಗೋವರೆಗೂ ಕಷ್ಟ. ಅರ್ಥ ಆದ್ರೂ ಕೂಡ ಅದು ನಮ್ಮ ಒಳಗಡೆ ಅನುಭವಕ್ಕೆ ಬರ್ಬೇಕದು. ಆವಾಗ ಮಾತ್ರ ಅದು ಪರ್ಫೆಕ್ಟ್ ಆಗೋದು. ಆಗ ನಾವು ಈ ಜಗತ್ತನ್ನು ನೋಡುವ ರೀತಿನೇ ಬೇರೆ ಆಗುತ್ತೆ ಅಂತನ್ಬಿಟ್ಟು ಕೂಡ ಗುರುಗಳು ಬೇಕಾದಷ್ಟು ಕಡೆ ಹೇಳಿರೋದು ನಾನು ಕೇಳಿದ್ದೀನಿ. ಸೊ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಅನುಭವಕ್ಕೆ ಬರ್ಬೇಕು ನಮಗೆ. ಆಗ ನಮಗೆ ಈ ಒಂದು ವಿಚಾರಗಳೆಲ್ಲ ಸ್ಪಷ್ಟವಾಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಭಗವದ್ಗೀತೆ ಅನ್ನೋದು. ನಾವು ತಿಳ್ಕೊಳ್ಬೇಕಾಗಿರುವಂಥ ಎಲ್ಲ ವಿಚಾರಗಳು ಕೂಡ ಭಗವದ್ಗೀತೆಯಲ್ಲೇ ಬಂದ್ಬಿಟ್ಟಿದೆ. ಇದು ನಮಗೆ ಥಿಯರಿ ಥರ ಆದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದಾಗ ನಮ್ಗೆ ಇನ್ನೂ ಅರ್ಥ ಆಗುತ್ತಲ್ವಾ. ಅದಕ್ಕೋಸ್ಕರ ಶ್ರೀಮದ್ ಭಾಗವತಮಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ವಿವರಣೆ ಮಾಡಿ ಹೇಳಿದ್ದಾರೆ. ಭಕ್ತರು, ದಿವ್ಯಾತ್ಮರು ಅಂಥವರ ಚರಿತ್ರೆಗಳ ಅದರಲ್ಲೆಲ್ಲ ಬರುತ್ತಲ್ವ. ಅದರಲ್ಲಿ ನಾವು ನೋಡಿದಾಗ, ಕೇಳಿದಾಗ ನಮಗಿದು ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಶ್ರೀಮದ್ ಭಗವದ್ಗೀತೆಯನ್ನು ಓದ್ತಾ ನಾವು ಶ್ರೀಮದ್ ಭಾಗವತವನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಎರಡೂ ಒಂದಕ್ಕೊಂದು ನೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದರಲ್ಲಿ ಹೇಳಿರೋ ವಿಚಾರ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಜೀವನ ಚರಿತ್ರೆಗಳನ್ನು ತಗೊಂಡು ಅದರಲ್ಲಿ ಏನಿದೆಯೋ ಅದರ ತತ್ವ ಭಗವದ್ಗೀತೆನಲ್ಲಿ ಇರುತ್ತೆ. ಅದನ್ನು ಆ ಚರಿತ್ರೆನ ಕೇಳಿದಾಗ ಏನು ಅರ್ಥ ಆಗಬೇಕು ಆ ತತ್ವ ನಮಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಸಿಗತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.